ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಜಯಪ್ರಭಾ. ನಾನು ಹೋ ಓಪನೋ ಹೀಲರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಏಂಜಲ್ ನಂಬರ್ 6666 ಮತ್ತೆ 4 times 6 ಸಿಕ್ಕಿದ್ರೆ ಏನು ಮೀನಿಂಗ್ ಮತ್ತೆ ನೀವು ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈ ಏಂಜಲ್ ನಂಬರ್ ನಿಮ್ಗೆ ಸಿಕ್ಕಿದ್ರೆ ನಿಮ್ಮ ಸ್ಪಿರಿಚುವಲ್ ಲೈಫ್ ಮತ್ತೆ ಫಿಸಿಕಲ್ ಲೈಫ್ ಎರಡು ಕೂಡ ಬ್ಯಾಲೆನ್ಸ್ ಆಗುವ ಸಮಯ ಎಂದು ಅರ್ಥ. ಅದು ಯಾವ ತರ ಅಂದ್ರೆ, ನಿಮ್ಮಲ್ಲಿರುವ ಇಮೋಷನ್ ಅನ್ನು ಹೀಲ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮೊಳಗೆ ನೀವು ಇನ್ನರ್ ಪೀಸ್ನ ತರ್ತೀರಾ ಎಂದು ಅರ್ಥ. ಈ ಏಂಜಲ್ ನಂಬರ್ ನಿಮ್ಮಲ್ಲಿ ಎಷ್ಟು ಚೇಂಜಸ್ ತರ್ತದೆ ಅಂದ್ರೆ, ನಿಮ್ಮನ್ನು ನೀವು ತುಂಬಾ ಕಾಳಜಿ ತೋರಿಸ್ತೀರಾ. ಹಾಗೆಯೇ ನೀವು ಯಾವತ್ತೂ ಕೂಡ ಬೇರೆಯವರ ಜೊತೆ ನಿಮ್ಮನ್ನು ನೀವು ಕಂಪೇರ್ ಮಾಡಿಕೊಳ್ಳುವುದಿಲ್ಲ. ನಿಮ್ಮಲ್ಲಿರುವ ಭಯ, ಕೋಪ, ಆತಂಕ, ಓವರ್ ಥಿಂಕಿಂಗ್ ಎಲ್ಲವನ್ನು ತೆಗೆದುಹಾಕಿ ಕಾನ್ಫಿಡೆಂಟ್ ಅನ್ನು ಜಾಸ್ತಿ ಮಾಡಿಕೊಂಡು ನಿಮ್ಮನ್ನೇ ನೀವು ಇಷ್ಟಪಡ್ತೀರಾ. ಅಂದರೆ ನಿಮ್ಮನ್ನು ನೀವು ಸೆಲ್ಫ್ ಲವ್ ಮಾಡ್ತೀರಾ. ನಿಮ್ಮಲ್ಲಿ ಒಂದು ಕಾಮ್ನೆಸ್ ಬಂದು ನಿಮ್ಮ ಜೀವನಕ್ಕೆ ಒಂದು ಅರ್ಥ ಬರುವ ಸಮಯ ಎಂದು ಹೇಳಬಹುದು. ಅಂದರೆ ನಿಮ್ಮ ಜೀವನ ಪುನರ್ ನಿರ್ಮಾಣ ಆಗ್ತಿದೆ ಎಂದು ಹೇಳಬಹುದು. ಹಾಗೆಯೇ ನೀವು ತುಂಬಾ ಕಾಮ್ ಆಗಿದ್ದುಕೊಂಡು ನಿಮ್ಮ ಜೀವನದ ವ್ಯಕ್ತಿತ್ವ ಏನು, ಗುರಿ ಏನು, ನಿಮ್ಮ ಆಸೆ ಏನು, ನಿಮ್ಮ ಅಗತ್ಯತೆಗಳು ಏನು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಸಮಯ ಇದಾಗಿದೆ. ಇನ್ನು ಈ ಏಂಜಲ್ ನಂಬರ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ತದೆ ಅಂದ್ರೆ, ಸಂಬಂಧಗಳಲ್ಲಿ ನಿಮ್ಮ ಅಗತ್ಯ ಎಲ್ಲಿ ಇದೆ ಅಲ್ಲಿ ಮಾತ್ರ ನೀವು ಇರುವ ತರ ಮಾಡುತ್ತದೆ. ಅಂದರೆ ಅತಿಯಾದ ಕಾಳಜಿ ತೋರಿಸುವುದನ್ನು ನೀವು ತನ್ನಷ್ಟಕ್ಕೆ ನಿಲ್ಲಿಸ್ತೀರಾ. ಹಾಗೆಯೇ ಅತಿಯಾಗಿ ಬೇರೆಯವರಿಂದ ನಿರೀಕ್ಷಿಸುವುದನ್ನು ಕೂಡ ಕಡಿಮೆ ಮಾಡ್ತೀರಾ. ಸಂಬಂಧಗಳಲ್ಲಿ ನಿಮ್ಮ ಪ್ರೀತಿ ಎಲ್ಲಿ ಬೇಕು ಅಲ್ಲಿ ಮಾತ್ರ ನೀವು ಎಷ್ಟು ಬೇಕು ಅಷ್ಟೇ ತೋರಿಸಲು ಶುರು ಮಾಡ್ತೀರಾ. ಮತ್ತೆ ನೀವು ಯಾರನ್ನು ಕೂಡ ಸಂಬಂಧದಲ್ಲಿ ಕಂಟ್ರೋಲ್ ತಗೊಳ್ಳಲ್ಲ. ಅಂದ್ರೆ ಎಲ್ರು ನಾನು ಹೇಳಿದ ತರ ಇರ್ಬೇಕು ಅನ್ನೋ ಆಲೋಚನೆ ನಿಮ್ಮಲ್ಲಿ ಇರಲ್ಲ. ನನ್ನ ಸಂಬಂಧಗಳಲ್ಲಿ ಯಾರಾದ್ರೂ ದೂರ ಹೋಗ್ತಾರೆ, ನನ್ನನ್ನು ಬಿಟ್ಟು ಹೋಗ್ತಾರೆ ಅಂತ ಆಲೋಚನೆಗಳು ಕೂಡ ನಿಮ್ಮಲ್ಲಿ ಬರುವುದಿಲ್ಲ. ಇನ್ನು ಈ ಏಂಜಲ್ ನಂಬರ್ ನಿಮ್ಮ ಫೈನಾನ್ಷಿಯಲ್ ಸ್ಟ್ರೆಸ್ ಅನ್ನು ಕೂಡ ಬ್ಯಾಲೆನ್ಸ್ ಮಾಡ್ತದೆ. ಅದು ಹೇಗೆ ಅಂದ್ರೆ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ವೀಕ್ ಇದ್ರೂ ಕೂಡ ಇರೋದ್ರಲ್ಲಿ ನಿಮ್ಗೆ ತೃಪ್ತಿಯನ್ನು ತರ್ತದೆ. ಮತ್ತೆ ನೀವು ಮನಿ ವಿಚಾರದಲ್ಲಿ ಗುಡ್ ಹ್ಯಾಬಿಟ್ ನ ಪ್ರಾಕ್ಟೀಸ್ ಮಾಡ್ತೀರಾ. ಅಂದ್ರೆ ಯಾವ ತರ ಸೇವಿಂಗ್ ಮಾಡ್ಬೇಕು, ಎಲ್ಲಿ ಸೇವಿಂಗ್ ಮಾಡ್ಬೇಕು, ಅದೇ ತರ ಹಿಂದೆ ಮಾಡಿರೋ ತಪ್ಪುಗಳನ್ನು ಕೂಡ ನೀವು ಮಾಡುವುದಿಲ್ಲ. ಹಾಗೆಯೇ ನಿಮಗೆ ಹೊಸ ಅವಕಾಶಗಳು ಕೂಡ ಬರುತ್ತದೆ. ಇನ್ನು ಈ ಏಂಜಲ್ ನಂಬರ್ ನಿಮ್ಗೆ ಸಿಕ್ಕಿದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ನೀವು ನಿಮ್ಮ ಫ್ಯೂಚರಿಗೆ ಸ್ಟೇಬಲ್ ಆಗಿರುವ ಫೌಂಡೇಶನ್ ಹಾಕೊಳ್ಳಿ. ಅಂದ್ರೆ ನಿಮ್ಮ ಲೈಫ್ ನ ನೀವು ಆರ್ಗನೈಸ್ ಮಾಡ್ಕೊಳ್ಳಿ, ನಿಮ್ಮ ದಿನಚರಿನ ಚೇಂಜ್ ಮಾಡ್ಕೊಳ್ಳಿ, ಗೋಲ್ ಸೆಟ್ ಮಾಡ್ಕೊಳ್ಳಿ, ಸಣ್ಣ ಪುಟ್ಟ ಹೆಜ್ಜೆಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿ ಎಂದು ಈ ಏಂಜಲ್ಸ್ ನಂಬರ್ ಹೇಳ್ತದೆ. ಹಾಗೆಯೇ ಎಲ್ಲರ ಜೊತೆ ಪ್ರೀತಿ, ಸಹಾನುಭೂತಿ, ದಯೆ, ಮೃದುತ್ವ, ತಾಳ್ಮೆ, ಬುದ್ಧಿವಂತಿಕೆಯಿಂದ ಇದ್ದು ನಿಮ್ಮ ಕುಟುಂಬ, ಸ್ನೇಹಿತರಿಗೆ ಎಲ್ಲರಿಗೂ ಪ್ರೀತಿಯನ್ನು ಕೊಡಿ ಎಂದು ಈ ಏಂಜಲ್ ನಂಬರ್ ನಿಮಗೆ ಹೇಳುತ್ತದೆ. ಹಾಗೆಯೇ ಹೆಲ್ದಿ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಿ, ಟಾಕ್ಸಿಕ್ ರಿಲೇಶನ್ಶಿಪ್ ನ ಅಲ್ಲೇ ಬ್ರೇಕ್ ಮಾಡಿ ಎಂದು ಏಂಜಲ್ಸ್ ಗಳು ನಿಮಗೆ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಏಂಜಲ್ಸ್ ನಂಬರ್ 6666 4 times 6 ಸಿಕ್ಕಿದ್ರೆ ಏನು ಮೀನಿಂಗ್ ಮತ್ತೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.